ಬೇಕಂತ ಹೇಳಿ ಕರ್ಕೊಂಬಂದು ಎಂತ ಊಟ ಕೊಡ್ಸ್ಯಾರ ನೋಡ್ರಿ. ಹಾ ನಿಜ, ಎಲ್ಲಾ ಹುಡುಗರು ಕನಸ್ತಾರ ನಾನು ಗೋವಾಕ್ ಹೋಗ್ಬೇಕು ಅಂತ ರೆಡಿ ಆದೆ. ನಮ್ ಬಾಯ್ಸ್ ಎಲ್ಲಾ ಬ್ಯಾಗ್ ಪ್ಯಾಕ್ ಮಾಡಿ ಹೆಂಗ್ ಮಲ್ಕೊಂಡಾರ, ಇವಂದೇನು ತಲಿನೇ ಗಾಯಪ್ ಆಗ್ಯದಲ್ಲ. ಒಂದು ಬೆಳಗ್ಗೆನ ರೆಡಿಯಾಗಿ ಹೆಂಗ್ ಕುಂತಾರ ನೋಡ್ರಿ ಕಾರಿನ ಸಲುವಾಗಿ. ಮುಂಜಾನೆ 9ಕ್ಕೆ ಬರ್ತೀನಿ ಅಂತ ಹೇಳಿ ಮಧ್ಯಾಹ್ನ 3ಕ್ಕೆ ಬಂದಾನ ಅಣ್ಣ. ನಮ್ ಸ್ವೀಟಿ ಕ್ಯೂಟಿಗೆ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಾ ಇಲ್ಲ, ಸುಮ್ಮ ಚೀಲ್ದ ಹಾಕೊಂಡ್ ಹೋಗ್ಲಿನು. ಹಂಗೆ ಸ್ಮೈಲಿಂಗ್ ಸ್ಟಾರ್ ಸ್ವಾಮಿ ಪೂಜೆ ಮಾಡಿದ್ರು. ಸಂಧ್ಯಾಗ ಸಿಗಿಬಿತ್ತು ಗಿಚ್ಚಿ ಗಿಲಿಗಿಲಿ ಅನ್ಕೋತು ನಾವ್ ಬಂದ್ವಿ. ನಮ್ ಕಾರಿಗೆ ಸ್ವಲ್ಪ ಸಸ್ತನಶೆ ಮಾಡ್ಸಾಕ ಅಲ್ಲಿಂದ ಸಾರವಾಡ ಫೇಮಸ್ ಊಟ ಮಾಡ್ಸಕ್ ನಿಲ್ಸಿದ್ರು. ಶಿಸ್ತು ಮನಿ ತರ ಊಟ, ಅನ್ಲಿಮಿಟೆಡ್ ರೀ, ಬರೀ 50 ರೂಪಾಯಿದಾಗ. ಅದನ್ನೆಲ್ಲ ಶಿಸ್ತು ಸಪಾಸಟ್ ಮಾಡಿ ಹಂಗ ಹಚ್ಚಿಲ್ಲ ಅಂದ್ರೂ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು ಡ್ಯಾನ್ಸ್ ಮಾಡ್ತಾರ ನೋಡ್ರಿ. ಅಲ್ಲಿಂದ ಸಿಂಗರ್ ಆನಂದ್ ಬಡ್ಡೆ ಮಾಡ್ಕೊಂಡ್ ನೋಡಿದ್ರೆ ರಾಜೌಲಿ ಎಲ್ಲಾ ಕೇಕ ಒಬ್ನೇ ಸಪಾಸಟ್ ಮಾಡೋ ಪ್ಲಾನ್ ದಾಗದಾನ. ದೊಡ್ಡ ಕಾಡ್ದಾಗ ಫ್ರೆಶಪ್ ಆಗಕಂತ ನಿಲ್ಸಿ ಬಿಟ್ಟು ಹೋಗ್ಯಾರ ನೋಡ್ರಿ ನಮಗ ಅಷ್ಟೇ. ಅಷ್ಟು ದೂರ ನಿಂತಾರ. ಅಲ್ಲಿಂದ ತಾಬಡ್ ತೋಬಡ್ ಗಾಡ್ದಾಗ ಜೀವನೇ ಬಾಯಿಗೆ ಬಂದಿತ್ತು ಎಲ್ರದು. ಹಂಗ ಹಿಂಗ ಮಾಡಿ ಗೋವಾ ರೀಚ್ ಆಗೇ ಬಿಟ್ವಿ. ಅಲ್ಲಿಂದ ಒಂದು ರೂಮ್ ಹಿಡಿದ್ವಿ. ಮುಂದಿಂದು ನೆಕ್ಸ್ಟ್ ಪಾರ್ಟ್ ದ ಬರುತ್ತೆ ಅಂಡ್ ಲಾಂಗ್ ವಿಡಿಯೋನು ಹಾಕ್ತೀನಿ, ಸ್ವಲ್ಪ ವೇಟ್ ಮಾಡ್ರಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.